ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಗ್ಯಾಸ್ಟ್ರೋ ಎಂಟ್ರಾಲಜಿ ಖಾಸಗಿ ಲ್ಯಾಬ್ನಿಂದ ವಸೂಲಿ ಮತ್ತು ಲೂಟಿ ಈ ಪ್ರಕರಣದ ಬಗ್ಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಹೆಚ್ಚುವರಿ ಹಣ ವಸೂಲಿ ಬಗ್ಗೆ ನಿರಂತರ ವರದಿ ಪ್ರಸಾರವಾಗಿತ್ತು. ಈ ವರದಿ ಬೆನ್ನಲ್ಲೇ ಎಚ್ಚೆತ್ತಿದ್ದಾರೆ ವೈದ್ಯಕೀಯ ಶಿಕ್ಷಣ ಸಚಿವ. ಲ್ಯಾಬ್ನಿಂದ ಹೆಚ್ಚುವರಿ ಹಣ ವಸೂಲಿ ಬಗ್ಗೆ ವರದಿಯನ್ನು ಕೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಔಟ್ಸೋರ್ಸಲ್ಲಿ ಓಪನ್ ಮಾಡಿರಬಹುದು, ಈ ಬಗ್ಗೆ ಮಾಹಿತಿ ಪಡೆಯುತ್ತೇನೆ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ. ಯಾಕೆ ಶರಣಪ್ರಕಾಶ್ ಪಾಟೀಲ್ ಅವ್ರ ಗಮನಕ್ಕೆ ಇದೆಲ್ಲ ಬಂದೇ ಇಲ್ವಾ? ಹೌದು, ನೀವು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದು ಎಲ್ಲ ಆಸ್ಪತ್ರೆಗಳಿಗೂ ಭೇಟಿ ಕೊಟ್ಟರೆ ಗೊತ್ತಾಗುತ್ತೆ. ಆಸ್ಪತ್ರೆಗಳಿಗೆ ಹೋಗಬೇಕು, ಆಗಾಗ್ಗೆ ಫ್ರೀಕ್ವೆಂಟ್ ವಿಸಿಟ್ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೋಸ್ಕರ. ಮಾಡಿರಬಹುದು, ಔಟ್ಸೋರ್ಸ್ನಲ್ಲಿ ಮಾಡಿರಬಹುದು ಅಂತ ಹೆಂಗೆ ಹೇಳ್ತೀರಾ? ರೂಲ್ಸ್ ಇದೆಯಾ ಇಲ್ವಾ? ಸರ್ಕಾರಿ ಆಸ್ಪತ್ರೆಯ ಒಳಗೆ ಪ್ರೈವೇಟ್ ಅವರು ಈ ಗ್ಯಾಸ್ಟ್ರೋ ಎಂಟ್ರಾಲಜಿ ಖಾಸಗಿ ಲ್ಯಾಬ್ನವರು ಮಾಡಬಹುದಾ? ಮೊದಲು ಆ ಪ್ರಶ್ನೆ. ಪರ್ಮಿಷನ್ ಕೊಟ್ಟವ್ರು ಯಾರು ಗೊತ್ತಿಲ್ಲ. ಅದು ಲಾಸ್ಟ್ ಟೈಮು ಹಿಂದೆ ಒಂದು ಟೆಂಡರ್ ಇತ್ತು, ಟೆಂಡರ್ ಕ್ಯಾನ್ಸಲ್ ಮಾಡಿ ನಾವು ಸ್ವತಃ ಮಾಡ್ತಾ ಇದ್ದೀವಲ್ಲ PMSSYಯಲ್ಲಿ. ಹಾಗಾಗಿ ಅದ್ಯಾವುದಿದೆ ನಾನು ಚೆಕ್ ಮಾಡ್ತೀನಿ. ಇಲ್ಲ, ಪ್ರೈವೇಟ್ ಲ್ಯಾಬ್ ಅಂದರೆ ಯಾರೋ ಬಂದಲ್ಲ, ಔಟ್ಸೋರ್ಸ್ ಮಾಡಿರ್ತಾರೆ. ಹಾಗಾಗಿ ಅದೇನಿದೆ ನಾನು ತಿಳ್ಕೊತೀನಿ ಫಸ್ಟ್. ಯಾವ ಟೆಸ್ಟ್ ಅಲ್ಲ, ಬೇರೆ ಬೇರೆ ಟೆಸ್ಟ್ ಅಲ್ಲೆಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅದಕ್ಕೆ ಮಿನಿಮಮ್ ಇರುತ್ತೆ ಚಾರ್ಜಸ್ಸು. ಮಿನಿಮಮ್ ಚಾರ್ಜಸಲ್ಲಿ ಮಾಡಬೇಕು ಅಂತ ನೀವು ಹೇಳಿ ನನ್ನ ಗಮನಕ್ಕೆ ತಂದಿದ್ರೆ ನಾನು ಚೆಕ್ ಮಾಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಮಂತ್ರಿಗಳಿಗೆ ಇಂಥ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದಾಗ ನಾನು ಮಾಹಿತಿ ತರಿಸ್ಕೋತೀನಿ, ನಾ ಕೇಳಿ ತಿಳ್ಕೊತೀನಿ ಅಂತಾರಲ್ಲ, ಈ ಥರ ಖಾಸಗಿ ಲ್ಯಾಬ್ಗಳು ಗೌರ್ನಮೆಂಟ್ ಆಸ್ಪತ್ರೆಯಲ್ಲಿ ಇರ್ಬೋದಾ ಇರಬಾರ್ದಾ ನಿಯಮದ ಪ್ರಕಾರ? ಅದು ಗೊತ್ತಿರಲ್ವ ಅವ್ರಿಗೆ? ಇವರು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡ್ತಾರ ಹಾಸ್ಪಿಟಲ್ಗಳಿಗೆ ಹೇಗೆ ಅಂತ? ಅರವಿಂದ, ಸಚಿವರು ಹೇಳುವಂಥದ್ದನ್ನು ಕೇಳಿದ್ರೆ ಏನು ಆಗ್ತಾ ಇದೆ ಆಸ್ಪತ್ರೆಗಳಲ್ಲಿ ಅನ್ನುವಂತಹ ಸ್ಪಷ್ಟವಾದಂಥ ಮಾಹಿತಿ ಅವರಿಗೆ ಇಲ್ಲ. ಜೊತೆಗೆ ಅಧಿಕಾರಿಗಳು ಕೂಡ ಅದನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಮುಖವಾದಂಥ ಒಂದು ವಿಚಾರ ಅಂತ ಹೇಳಿದ್ರೆ, ಅರವಿಂದ, ನೀವು ಔಟ್ಸೋರ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಆದರೆ ಔಟ್ಸೋರ್ಸ್ಗಳನ್ನು ಇಟ್ಕೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ಒಂದಷ್ಟು ಆದೇಶಗಳನ್ನು ಕೊಡಬೇಕು. ಜೊತೆಗೆ ನಾವು ಅಲ್ಲಿ ಎಷ್ಟು ಹಣವನ್ನು ಫಿಕ್ಸ್ ಮಾಡ್ತೇವೆ ಅಷ್ಟೇ ಹಣವನ್ನು ತೆಗೆದುಕೊಳ್ಬೇಕು, ಹೆಚ್ಚುವರಿಯಾಗಿ ತೆಗೆದುಕೊಳ್ಳುವಂತಿಲ್ಲ ಅನ್ನುವಂಥ ಒಂದಷ್ಟು ಸೂಚನೆಗಳು, ಜೊತೆಗೆ ಆದೇಶ ಖಡಕ್ಕಾಗಿ ಇರುತ್ತೆ. ಅದರ ಪಾಲನೆ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಅನ್ನುವಂಥ ಮಾನಿಟರಿಂಗ್ ಅಲ್ಲಿನ ಸ್ಥಳೀಯ ಆಡಳಿತ ಮಂಡಳಿ ಮಾಡಬೇಕು. ಬಟ್ ಆದರೆ ಇಲ್ಲಿ ಎಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಒಂದು ದಿನಕ್ಕೆ ಮಿನಿಮಮ್ ಅಂತ ಹೇಳಿದ್ರೆ ಅಲ್ಲಿ 40 ರಿಂದ 45 ಜನ ಪೇಷಂಟ್ಗಳು ಎಂಡೋಸ್ಕೋಪಿಗೆ ಬರ್ತಾರೆ. ಬಂದಂತ ಎಲ್ಲಾ ಪೇಷಂಟ್ಗಳು ಕೂಡ 1,000 ರೂಪಾಯಿಯನ್ನು ಕೊಟ್ಟು ಅಲ್ಲಿ ಆ ಒಂದು ಬ್ಲಡ್ ರಿಪೋರ್ಟ್ಗಳಿಂದ ಅದನ್ನು ತೆಗೆದುಕೊಳ್ಳುವಂತ ಕೆಲಸಗಳಾಗುತ್ತೆ. ಅಂದ್ರೆ ಒಂದು ದಿನಕ್ಕೆ 45,000 ರೂಪಾಯಿವರೆಗೆ ಅಲ್ಲಿ ಹಣ ಬಂದರೂ ಕೂಡ ಒಂದು ತಿಂಗಳಿಗೆ 12-12.5 ಲಕ್ಷ ಹಣ ಆಯಿತು. ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಅಮೌಂಟ್ ಅಲ್ಲಿ ಸಂಗ್ರಹ ಆಗ್ತಾ ಇದ್ರು ಕೂಡ, ಅಂದ್ರೆ ಹೆಚ್ಚುವರಿಯಾಗಿ ವಸೂಲಿ ಆಗ್ತಾ ಇರುವಂತಹ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಗ್ರಹ ಆಗ್ತಾ ಇದ್ರು ಸ್ಥಳೀಯ ಆಡಳಿತ ಮಂಡಳಿಗೆ ಗಮನಕ್ಕೆ ಬರದೇ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಒಂದು ಆಡಳಿತ ಮಂಡಳಿ ಏನಾಗ್ತಾ ಇದೆ ಏನು ಅನ್ನುವಂಥದ್ದನ್ನೆಲ್ಲವನ್ನೂ ಕೂಡ ಗಮನಿಸ್ತಾನೆ ಇರುತ್ತೆ. ಅದಕ್ಕಾಗಿ ಅಧಿಕಾರಿಗಳನ್ನು ನೇಮಕ ಕೂಡ ಮಾಡಲಾಗಿರುತ್ತೆ. ಬಟ್ ಅದನ್ನ ಯಾವುದನ್ನೂ ಕೂಡ ಗಮನಿಸ್ತಾ ಇಲ್ಲ, ಅದು ಇವರ ಗಮನಕ್ಕೆ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಒಂದು ರೀತಿಯಾದಂತಹ ಆಶ್ಚರ್ಯ ಅಂತ ಹೇಳ್ಬೋದು. ಇವರು ಹೇಳುವಂತಹ ಮಾತುಗಳನ್ನು ನೋಡಿದ್ರೆ ಅಲ್ಲಿಗೆ ಇಲ್ಲಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅವರ ಇಲಾಖೆ ಅಡಿಯಲ್ಲಿರುವಂತಹ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ ಎನ್ನುವಂಥ ಮಾಹಿತಿಯ ಕೊರತೆ ಸಚಿವರಿಗೆ ಇದೆ ಎನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇದೇ ಕಾರಣಕ್ಕೆ ಸಚಿವರು ಫೀಲ್ಡ್ಗೆ ಇಳಿತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಅರವಿಂದ್, ಈಗ ನೀವು ಹೇಳೋ ಲೆಕ್ಕ ಪ್ರಕಾರ ಒಂದು ದಿನಕ್ಕೆ 45-50 ಸಾವಿರ ರೂಪಾಯಿ ಖಾಸಗಿ ಲ್ಯಾಬ್ನವ್ರು ಲೂಟಿ ಮಾಡ್ತಾರೆ ಅಂದರೆ ಅವರೊಬ್ಬರೇ ಅಲ್ಲ, ಇದ್ರ ಜೊತೆ ಅಲ್ಲಿರ್ತಕ್ಕಂಥ ಸರ್ಕಾರಿ ವೈದ್ಯಾಧಿಕಾರಿಗಳು ಟೈಅಪ್ ಆಗಿದ್ದಾರೆ ಅಂತ ಎಂಥವನಿಗಾದ್ರೂ ಅರ್ಥ ಆಗಲ್ವ ರಾಘು? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಬೇಕಂದ್ರೆ ಯಾವುದೇ ಅಧಿಕಾರಿಗಳ ಸೂಚನೆ ಅಥವಾ ಅವರ ಗಮನಕ್ಕೆ ಬರದೆ ಯಾವುದೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಿರುವಂಥದ್ದು ಆ ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ನ ಒಳಭಾಗದಲ್ಲಿ, ಅಂದ್ರೆ ರಿಸೆಪ್ಷನ್ ಏನಿದೆ, ಆ ಎಂಡೋಸ್ಕೋಪಿ ಮಾಡುವಂಥ ರಿಸೆಪ್ಷನ್ನ ಪಕ್ಕದಲ್ಲೇ ಈ ಲ್ಯಾಬನ್ನು ಇಟ್ಕೊಂಡು ಆ ವ್ಯಕ್ತಿ ಇರುವಂಥದ್ದು. ಅಂದ್ರೆ ಅವರಿಗೆ ಔಟ್ಸೋರ್ಸ್ ಅನ್ನು ಕೊಟ್ಟಿದ್ರು ಕೂಡ ಆತ ಎಷ್ಟು ಹಣವನ್ನು ಸಂಗ್ರಹಣೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇವರು ಗಮನಕ್ಕೆ ಇಲ್ವ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಯಾಕಂದ್ರೆ ಪಕ್ಕದಲ್ಲೇ ಇರುವಂತಹ ಇನ್ಫೋಸಿಸ್ ಲ್ಯಾಬ್, ಅಂದ್ರೆ ವಿಕ್ಟೋರಿಯಾ ಕ್ಯಾಂಪಸ್ ನ ಒಳಭಾಗದಲ್ಲಿ ಈ ಆಸ್ಪತ್ರೆ ಇರುವಂತದ್ದು. ಇದರ ಪಕ್ಕದ ಗೋಡೆಯಲ್ಲೇ ಕೂಡ ವಿಕ್ಟೋರಿಯಾ ಲ್ಯಾಬ್ ಇದೆ. ಅಲ್ಲಿ 350 ರೂಪಾಯಿ ಅಷ್ಟೇ ಇರುವಂತದ್ದು. ಬಟ್ 1,000 ತೆಗೆದುಕೊಳ್ತಾ ಇರುವಂತದ್ದು ಅಧಿಕಾರಿಗಳಿಗೆ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಆಶ್ಚರ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರೈಟ್ ರಾಘವ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೊಂಥರ ಹೆಂಗೆ ಅಂದರೆ ಕಣ್ಣಿದ್ದು ಕುರುಡು ಅಷ್ಟೇ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ. ನಾವು ಮೀಡಿಯಾದವ್ರು ಹೋಗ್ಬಿಟ್ಟು ಪ್ರಶ್ನೆ ಮಾಡಿದಾಗ ಈಗ ಮಾಹಿತಿ ತರಿಸ್ಕೊತೀನಿ ಅಂತ ನಾಟಕ ಆಡ್ತಾರೆ ಅಷ್ಟೇ.